ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿಚ್ಚಿ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ಕೂಡ ಒಂದು ಇನ್ಫಾರ್ಮೇಷನ್ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮ್ಗೆ ಈ ವಿಡಿಯೋ ಸಹಾಯ ಆಗ್ಬೋದು. ಅಕಸ್ಮಾತ್ ಏನಾದ್ರು ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಕೇಳ್ತಾ ಇದ್ರಿ ನನಗೆ ಮೆಂತ್ಯ ಮತ್ತು ಅಗಸೆ ಬೀಜ ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂದಲು ಬೆಳೆಯುತ್ತಾ, ನಿಜಾನಾ, ನಿಮ್ಮ ಹೇರ್ಸ್ ಹೇಗಿದೆ ಅಂತೆಲ್ಲ ನನಗೆ ಕೇಳ್ತಾ ಇದ್ರಿ. ಹೌದು, ಮೆಂತ್ಯ ಮತ್ತು ಅಗಸೆ ಬೀಜದಿಂದ ಹೇರ್ ಪ್ಯಾಕ್ ಮಾಡಿಕೊಂಡು ಕೂದಲಿಗೆ ಹಚ್ಚೋದ್ರಿಂದ ಖಂಡಿತವಾಗ್ಲೂ ಒಂದೊಳ್ಳೆ ರಿಸಲ್ಟ್ನ ನೀವು ನೋಡ್ಬೋದು. ತುಂಬಾ ಲೆಂತಿಯಾಗಿ ನಾವು ಅಂದ್ಕೊಂಡಷ್ಟು ಉದ್ದ ಬೆಳೆಯುತ್ತೆ ಅನ್ನೋದಕ್ಕಿಂತ ಒಂದೊಳ್ಳೆ ರಿಸಲ್ಟ್ನ ನೀವು ನೋಡ್ಬೋದು, ಡಿಫ್ರೆನ್ಸ್ನ ಕಾಣ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ಮೆಂತ್ಯ ಮತ್ತು ಅಗಸೆ ಬೀಜ ಎರಡನ್ನೂ ಸೇರಿಸಿ ಒಟ್ಟಿಗೆ ಹೇರ್ ಪ್ಯಾಕ್ ಮಾಡ್ಕೊಳ್ಬೋದಾ, ಅದು ವರ್ಕ್ ಆಗುತ್ತಾ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಿಂದಿನ ವಿಡಿಯೋಗಳಲ್ಲಿ ಮೆಂತ್ಯ ಹಿಂದೆ ಒಂದಷ್ಟು ಹೇರ್ ಪ್ಯಾಕ್ಗಳನ್ನ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡ್ಬೋದು, ಮತ್ತು ಅಗಸೆ ಬೀಜದಿಂದಲೇ ಒಂದಷ್ಟು ಹೇರ್ ಪ್ಯಾಕ್ಗಳನ್ನ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸಿದ್ದೆ. ಇವತ್ತು ಒಟ್ಟಿಗೆ ಎರಡನ್ನೂ ಮಿಕ್ಸ್ ಮಾಡಿ ಹೇರ್ ಪ್ಯಾಕ್ ಮಾಡ್ಕೊಳ್ಬೋದಾ, ಸಿಂಪಲ್ ಆಗಿ ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟಿಗೆ ಇಲ್ಲಿ ಮೆಂತ್ಯ ಮತ್ತು ಅಗಸೆ ಬೀಜದಿಂದ ಯಾವ್ಯಾವ ರೀತಿ ಪ್ರಯೋಜನ ಅಂತ ನೋಡೋದಾದರೆ, ಇದರಲ್ಲಿ ವಿಟಮಿನ್ಸ್ ಇರೋದ್ರಿಂದ ಮತ್ತು ಸಾಕಷ್ಟು ಪ್ರೋಟೀನ್ಸ್ ಇರೋದ್ರಿಂದ ಹೇರ್ಗೆ ತುಂಬಾ ಒಳ್ಳೆಯದು ಮತ್ತು ಹೇರು ದಪ್ಪ ಆಗೋದಕ್ಕೆ, ಉದ್ದ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಯಾವ್ಯಾವ ರೀತಿ ಹೇರ್ ಪ್ಯಾಕ್ಗಳನ್ನ ಮಾಡ್ಕೊಳ್ಬೋದು ಅಂತ ಒಂದೊಂದಾಗಿ ನೋಡೋದಾದರೆ, ಮೊದಲಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು, 2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ಓವರ್ ನೈಟೇ ಒಂದು ಅರ್ಧ ಕಪ್ ನೀರನ್ನ ಹಾಕಿ ನೆನೆಸಿಡಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿ ಸ್ವಲ್ಪ ಮೃದು ಆಗಿರುತ್ತೆ. ಇದಕ್ಕೇನೆ ನೀವು 1 ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಹಾಕಿ ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಈ ಪೇಸ್ಟ್ ರೆಡಿ ಆಗಿರುತ್ತೆ. ಇದನ್ನ ಒಂದು ಕಪ್ಗೆ ಶಿಫ್ಟ್ ಮಾಡಿಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಅಥವಾ ನೀವು ಯಾವ ಹೇರ್ ಆಯಿಲ್ನ ಬಳಸ್ತೀರೋ ಅದನ್ನ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನ ನೀವು ಹಚ್ಚೋದಕ್ಕೂ ಮುಂಚೆ ತಲೆನ ನೀಟಾಗಿ ಬಾಚ್ಕೊಳ್ಬೇಕು. ಯಾವುದೇ ರೀತಿ ಸಿಕ್ಕಿಲ್ದೇ ಇರೋ ಥರ ನೀಟಾಗಿ ಬಾಚ್ಕೊಳ್ಳಿ. ಅಕಸ್ಮಾತ್ ಆಯಿಲ್ ಇದ್ರೂ ಪರವಾಗಿಲ್ಲ, ನೀವು ಹೇರ್ ವಾಶ್ ಮಾಡೋ ದಿನ ಈ ಹೇರ್ ಪ್ಯಾಕ್ನ ಅಪ್ಲೈ ಮಾಡಿ. ಈ ಹೇರ್ ಪ್ಯಾಕ್ನ ಇವಾಗ ನೀಟಾಗಿ ತಲೆ ಬಾಚಿದ ಆದಮೇಲೆ ತಲೆ ನೆತ್ತಿಯಿಂದ ಹಿಡಿದು ಕೂದಲು ಉದ್ದ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ನೀಟಾಗಿ ಅಪ್ಲೈ ಮಾಡಿ. ಅದಾದಮೇಲೆ ನೀಟಾಗಿ ಅದನ್ನ ಬನ್ ಅಥವಾ ಬ್ರೈಡ್ ಹಾಕೊಳ್ಳಿ. ನಿಮಗೆ ಬ್ರೈಡ್ ಹಾಕೊಳ್ಳೋಕ್ಕಿಂತ ಬನ್ ಹಾಕೊಂಡ್ರೆ ಬೆಟರು. ಅದಾಗಿದ್ದು ಅಪ್ಲೈ ಮಾಡಿದ್ದಾದ್ಮೇಲೆ ಒಂದು 40 ಮಿನಿಟ್ ಹಾಗೆ ಬಿಟ್ಬಿಡಿ. 40 ಮಿನಿಟ್ ಬಿಟ್ಟರೆ ನಿಮಗೆ ಗೊತ್ತಾಗುತ್ತೆ, ಏಕೆಂದರೆ ಅಗಸೆ ಬೀಜದಲ್ಲಿ ಜಿಗುಟಿರೋದ್ರಿಂದ ಅದು ಸ್ವಲ್ಪ ಕೂದಲು ರಟ್ಟಾಗಿರುತ್ತೆ. 40 ಮಿನಿಟ್ ಆದಮೇಲೆ ನೀವು ಕಂಪ್ಲೀಟ್ ಆಗಿ ತಣ್ಣೀರಲ್ಲಿ ಅಥವಾ ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಿ. ಆದಷ್ಟು ಈ ಹೇರ್ ಪ್ಯಾಕ್ನ ನೀವು ಮಾರ್ನಿಂಗ್ ಟೈಮಲ್ಲಿ ಅಪ್ಲೈ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಡ್ರೈ ಆಗುತ್ತೆ ಮತ್ತು ಕೂದಲು ಬೇಗ ಅಂತಂದರೆ ಉದ್ದವಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಮಾರ್ನಿಂಗ್ ಟೈಮ್ ಅಪ್ಲೈ ಮಾಡೋದ್ರಿಂದ. ಈ ಹೇರ್ ಪ್ಯಾಕ್ನ ನೀವು ವಾರಕ್ಕೆ 1 ಸತಿ ಅಪ್ಲೈ ಮಾಡಿದ್ರೂ ಸಾಕಾಗುತ್ತೆ. ಸಂಡೇ ಟೈಮ್ ಆಲ್ಮೋಸ್ಟ್ ಎಲ್ಲರಿಗೂ ಫ್ರೀ ಇರುತ್ತೆ, ಅಥವಾ ನಿಮಗೆ ಫ್ರೀ ಇರೋ ವಾರಕ್ಕೆ 1 ದಿನ ಈ ಹೇರ್ ಪ್ಯಾಕ್ನ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಿ ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಡಿ. ಅದಾದಮೇಲೆ ಪೂರ್ತಿ ಒಣಗಿದ ಮೇಲೆ ನೀವು ತಲೆನ ಬಾಚ್ಬೋದು. ಆದಷ್ಟು ಮೈಲ್ಡ್ ಶಾಂಪೂನ, ಹ್ಯಾಶ್ ಕೆಮಿಕಲ್ ಇರುವಂಥ ಶಾಂಪೂನ ಬಳಸಬೇಡಿ. ಮೈಲ್ಡ್ ಶಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿ. ಇದರಿಂದ ಕೂದಲಿಗೂ ಕೂಡ ಆರೋಗ್ಯವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಅದಾದಮೇಲೆ ಒದ್ದೆ ಕೂದಲಲ್ಲಿ ಯಾವುದೇ ರೀತಿ ಬಾಚಕ್ಕೆ ಹೋಗ್ಬೇಡಿ ತಲೆನ. ಅದು ಪೂರ್ತಿ ಒಣಗಿದ ಆದಮೇಲೆ ನೀವು ತಲೆ ಬಾಚಿ. ಈ ಹೇರ್ ಪ್ಯಾಕು ನಿಮಗೆ ಕೂದಲು ಉದ್ದ ಆಗೋದಕ್ಕೆ ಮತ್ತು ದಪ್ಪ ಆಗೋದಕ್ಕೆ ತುಂಬಾ ಸಹಾಯ ಮಾಡ್ಬೋದು. ಕೂದಲು ತುಂಬಾ ಡ್ರೈ ಆಗಿರುತ್ತೆ ಮತ್ತು ತೆಳ್ಳಗಿರುತ್ತೆ ಅನ್ನೋರಿಗೆ ಈ ಹೇರ್ ಪ್ಯಾಕ್ನ ಟ್ರೈ ಮಾಡಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜ, 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನ ಓವರ್ ನೈಟೇ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡಿ ನೆನೆಸಿಡಿ. ಇದಕ್ಕೆ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗು ಒಂದು 4 ರಿಂದ 5 ಎಲೆ ಆಗೋಷ್ಟು ಪುದೀನ ಎಲೆಗಳನ್ನ ಹಾಕ್ಕೊಳ್ಬೇಕು. ಅದಾದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ಈ ಹೇರ್ ಪ್ಯಾಕ್ನ ನೀವು ವಾರಕ್ಕೆ 1 ಸತಿ ಅಪ್ಲೈ ಮಾಡಿ. ಇದರಿಂದ ಕೂದಲು ಸ್ವಲ್ಪ ರಟ್ಟಾಗಿದೆ ಅಂದರೆ ಡ್ರೈ ಆಗಿರುತ್ತೆ ಮತ್ತು ತುಂಬ ತೆಳ್ಳಗಿರುತ್ತೆ ಅನ್ನೋರಿಗೆ ತುಂಬ ಸಾಫ್ಟಾಗಿ ಉದ್ದವಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಈ ಹೇರ್ ಪ್ಯಾಕ್ನ ಕೂಡ ವಾರಕ್ಕೆ 1 ಸತಿ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ಇದನ್ನು ಕೂಡ ಮಾರ್ನಿಂಗ್ ಟೈಮು ನೀವು ಅಪ್ಲೈ ಮಾಡಿದ್ರೆ ಒಂದೊಳ್ಳೆ ರಿಸಲ್ಟು, ಇಲ್ಲಾಂದರೆ ಒಂದೊಳ್ಳೆ ಡಿಫ್ರೆನ್ಸ್ನ ನೀವು ನೋಡ್ಬೋದು. ಇನ್ನು ನೆಕ್ಸ್ಟು ಡ್ಯಾಂಡ್ರಫ್ ಇದೆ, ತುಂಬಾ ಏನು ಮಾಡಿದ್ರು ಹೋಗ್ತಾ ಇಲ್ಲ ಅಂತ ಅನ್ನೋರಿಗೆ ಈ ಒಂದು ಹೇರ್ ಪ್ಯಾಕು ನಿಮಗೆ ಸಹಾಯ ಆಗ್ಬೋದು.
ಏನಿಲ್ಲ, 1-2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜ, 2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಓವರ್ ನೈಟೇ ನೆನೆಸಿಡಬೇಕು. ಅದಕ್ಕೆ ನೆಕ್ಸ್ಟ್ ಡೇ ಮಾರ್ನಿಂಗು ನೀವು 1 ಟೀ ಸ್ಪೂನ್ ಆಗೋಷ್ಟು ಅಕ್ಕಿ ಕಾಳು ಬರುತ್ತಲ್ಲ, ನಾವು ನಾರ್ಮಲ್ ಊಟ ಮಾಡ್ತೀವಲ್ಲ ಅಕ್ಕಿ, ಅದನ್ನು 1 ಟೀ ಸ್ಪೂನ್ ಆಗೋಷ್ಟು ಮಿಕ್ಸ್ ಮಾಡಿ, ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನ ಮಿಕ್ಸ್ ಮಾಡಿ, ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಲೋವೆರಾ ಜೆಲ್ ಅದನ್ನು ಯೂಸ್ ಮಾಡಿಬಿಟ್ಟು ನೈಸ್ಗೆ ಪೇಸ್ಟ್ ಮಾಡಬೇಕು. ಈ ಹೇರ್ ಪ್ಯಾಕ್ನ ನೀವು ಅಪ್ಲೈ ಮಾಡೋಕ್ಕೂ ಮುಂಚೆ ತಲೆಗೆ ಸ್ವಲ್ಪ ಹೇರ್ ಆಯಿಲ್ನ ಅಪ್ಲೈ ಮಾಡಿ. ಅದಾದಮೇಲೆ ಈ ಹೇರ್ ಪ್ಯಾಕ್ನ ನೀಟಾಗಿ ತಲೆ ನೆತ್ತಿಯಿಂದ ಹಿಡಿದು ಕೂದಲು ಲೆಂತ್ ತನಕನೂ ಅಪ್ಲೈ ಮಾಡಬೇಕು. ಅದಾದಮೇಲೆ ನೀವು ಹೇರ್ ಬನ್ ಅಥವಾ ನೀವೇನು ಕವರ್ ಪ್ಯಾಕ್ ಮಾಡ್ತಿರೋ ಮಾಡ್ಕೊಳ್ಳಿ. ಆಮೇಲೆ 30 ಮಿನಿಟ್ ಬಿಟ್ಟು ನೀವು ನಾರ್ಮಲ್ ವಾಟರಿಂದ ಅಥವಾ ಉಗುರು ಬೆಚ್ಚಗಿನ ನೀರಿಂದ ಹೇರ್ ವಾಶ್ನ ಮಾಡಿ ಅದನ್ನು ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಡಿ. ಈ ಹೇರ್ ಪ್ಯಾಕ್ನು ನೀವು ಕೂಡ ವಾರಕ್ಕೆ 1 ದಿನ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ಮತ್ತು ಮಾರ್ನಿಂಗ್ ಟೈಮ್ ಅಪ್ಲೈ ಮಾಡಿದ್ರೆ ಇನ್ನೂ ಬೆಸ್ಟ್ ರಿಸಲ್ಟ್ನ ನೀವು ನೋಡ್ಬೋದು. ಈ ಹೇರ್ ಪ್ಯಾಕಿಂದ ನಿಮಗೆ ಆದಷ್ಟು ಡ್ಯಾಂಡ್ರಫ್ನ ಸ್ವಲ್ಪ ಕಮ್ಮಿ ಮಾಡೋದಕ್ಕೆ ಸಹಾಯ ಆಗುತ್ತೆ. ಪೂರ್ತಿ ಕಮ್ಮಿ ಆಗುತ್ತೆ ಅಂತಲ್ಲ, ಸ್ವಲ್ಪನೇ ಕಮ್ಮಿ ಆಗೋದಕ್ಕೆ ಸಹಾಯ ಆಗುತ್ತೆ. ಇನ್ನು ನೆಕ್ಸ್ಟ್ ಕೂದಲು ಉದ್ದ ಇದ್ರೂ ಕೂಡ ಉದ್ದ ಬೆಳೀತಾ ಇಲ್ಲ, ಆರೋಗ್ಯವಾಗಿ ಬೆಳೀತಾ ಇಲ್ಲ, ದಪ್ಪವಾಗಿಲ್ಲ ಅನ್ನೋರಿಗೆ ಈ ಒಂದು ಹೇರ್ ಪ್ಯಾಕ್ನ ನೀವು ಟ್ರೈ ಮಾಡ್ಬೋದು. ಒಂದು ಪಾತ್ರೆ ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು, 1 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ಹಾಕಿ, ಅದಕ್ಕೆ 2 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕಿ, ಇವಾಗ ಇದನ್ನ ಸ್ಟವ್ ಮೇಲೆ ಇಟ್ಟು ಒಂದು 10 ನಿಮಿಷ ಕಮ್ಮಿ ಉರಿ ಕೊಟ್ಟು ಕುದಿಸ್ಕೊಬೇಕಾಗುತ್ತೆ. ಇದು ಕುದಿತಾ ಜೆಲ್ ಫಾರ್ಮ್ ಆಗಿ ಕನ್ವರ್ಟ್ ಆಗುತ್ತೆ, ಜೆಲ್ ಫಾರ್ಮ್ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ ಅಗಸೆ ಬೀಜ ಜಿಗಿಟಿರೋದ್ರಿಂದ ಅದು ಜೆಲ್ ಆಗುತ್ತೆ. ಇಮ್ಮಿಡಿಯೇಟ್ ಸ್ಟವ್ನ ಆಫ್ ಮಾಡಿಬಿಟ್ಟು ನೀವು ಕಂಪ್ಲೀಟ್ ಆಗಿ ಕೂಲ್ ಆಗೋಕ್ಕೂ ಮುಂಚೆನೆ ಇಮ್ಮಿಡಿಯೇಟ್ ಬಿಸಿ ಇರುವಾಗಲೇ ಫಿಲ್ಟರ್ ಮಾಡಿಟ್ಕೊಳ್ಳಿ. ಅದಾದ್ಮೇಲೆ ನೀವು ಕಂಪ್ಲೀಟ್ ಆಗಿ ಕೂಲ್ ಆದ್ಮೇಲೆ ನೀವು ಇದನ್ನ ಜೆಲ್ ಆಗಿ ಅಂತಂದ್ರೆ ಜೆಲ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ. ನೀವು ಈ ಜೆಲ್ಲನ್ನ ವಾರಕ್ಕೆ 1 ಸಾತಿ ನೀವು ಹೇರ್ ವಾಶ್ ಮಾಡೋ ದಿನ ಇರುತ್ತಲ್ಲ, ಹೇರ್ ವಾಶ್ ಮಾಡಿದ ಆದಮೇಲೆ ಈ ಜೆಲ್ಲನ್ನು ಹಚ್ಚಿ ನೀಟಾಗಿ 1-2 ನಿಮಿಷ ಮಸಾಜ್ ಮಾಡಿ ಕೊನೆಯಲ್ಲಿ ಹೇರ್ ವಾಶ್ ಮಾಡಿ. ಈ ಜೆಲ್ನ ಹಾಕಿದ ಆದಮೇಲೆ ಯಾವುದೇ ರೀತಿ ಶಾಂಪೂ ಹಾಕೋ ಅವಶ್ಯಕತೆ ಇಲ್ಲ, ಜಸ್ಟ್ ಹಂಗೆ ಹೇರ್ ವಾಶ್ ಮಾಡಿದ್ರೆ ಸಾಕಾಗುತ್ತೆ. ಇದನ್ನು ಕೂಡ ವಾರಕ್ಕೆ 2 ದಿನ ಅಪ್ಲೈ ಮಾಡ್ತಾ ಬನ್ನಿ ಈ ಜೆಲ್ಲನ್ನ ನೀವು. ಇದರಿಂದ ಕೂದಲು ಆರೋಗ್ಯವಾಗಿ, ಉದ್ದವಾಗಿ, ದಪ್ಪವಾಗಿ ಬೆಳೆಯೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಈ ಜೆಲ್ಲನ್ನ ನೀವು ಮಾಡಿಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಡ್ತೀನಿ ಅಂತಂದರೆ 2 ದಿನ ಸ್ಟೋರ್ ಮಾಡ್ಬೋದು, ಅಂದರೆ 2 ಟೈಮ್ ಯೂಸ್ ಮಾಡೋಷ್ಟು ಸ್ಟೋರ್ ಮಾಡ್ಬೋದು. ನಾರ್ಮಲ್ ಆಗಿ ಮಾಡ್ತೀನಿ ಅಂತಂದರೆ ನೀವು ಅವಾಗವಾಗ ಮಾಡಿಕೊಂಡ್ರೆ ಬೆಟರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಹೇರ್ ಪ್ಯಾಕ್ ಯಾವುದು ಅಂತಂದರೆ, ನಿಮಗೆ ಕೂದಲು ಉದ್ದ ಇದೆ, ದಪ್ಪ ಇಲ್ಲ, ತುಂಬ ತೆಳ್ಳಗಿದೆ, ಮತ್ತು ನೆತ್ತಿಯಿಂದ ದಪ್ಪ ಇದ್ದು ಲೆಂತಲ್ಲಿ ತೆಳ್ಳಗಿದೆ ಅನ್ನೋರಿಗೆ ಈ ರೀತಿ ಒಂದು ಹೇರ್ ಪ್ಯಾಕ್ನ ಟ್ರೈ ಮಾಡ್ಬೋದು. ಇದು ತುಂಬಾ ಸಿಂಪಲ್ಲು, ತುಂಬ ಚೆನ್ನಾಗಿ ಕೂದಲು ಕಪ್ಪಾಗೋದಕ್ಕೆ, ದಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತೆ. ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜ, 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಹಾಕಿ, ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ, ನೀವು ಯೂಸ್ ಮಾಡ್ತಿರಲ್ಲ ತಿನ್ನೋ ಅಕ್ಕಿ, ಅದನ್ನು ಅಕ್ಕಿನ 1 ಟೇಬಲ್ ಸ್ಪೂನ್ ಆಗೋಷ್ಟು ಮಿಕ್ಸ್ ಮಾಡಿ, ಇದ್ರ ಜೊತೆಗೆ 2 ಕಡ್ಡಿ ಫ್ರೆಶ್ ಕರ್ಬೇವಿನ ಸೊಪ್ಪನ್ನ ಹಾಕಿ, ಅದಾದ್ಮೇಲೆ 2 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದನ್ನ ಅಗಸೆ ಬೀಜ ಇರೋದ್ರಿಂದ ಮೊದಲೇ ಹೇಳ್ದಂಗೆ ಇದು ಜೆಲ್ಲಾಗಿ ಫಾರ್ಮ್ ಆಗುತ್ತೆ. ಅಲ್ಲಿ ತನಕ ಒಂದು 10 ನಿಮಿಷ ಕಮ್ಮಿ ಉರಿ ಕೊಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದ್ದಿದ್ದೆಲ್ಲ ಆದಮೇಲೆ ಇಮ್ಮಿಡಿಯೇಟು ಫಿಲ್ಟರ್ ಮಾಡಿಟ್ಕೊಬೇಕು. ಯಾವುದೇ ರೀತಿ ಕಂಪ್ಲೀಟಾಗಿ ತಣ್ಣ ಆದಮೇಲೆ ಫಿಲ್ಟರ್ ಮಾಡಬೇಡಿ, ಇಮ್ಮಿಡಿಯೇಟು ಫಿಲ್ಟರ್ ಮಾಡಿಟ್ಕೊಳ್ಳಿ. ಅದಾದಮೇಲೆ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಿ, ಒಂದು 5ರಿಂದ 10 ನಿಮಿಷ ಬಿಟ್ಟರೆ ಕಂಪ್ಲೀಟಾಗಿ ತಣ್ಣ ಆಗುತ್ತೆ. ಇನ್ನು ಈ ಜೆಲ್ಲನ್ನು ನೀವು ಹೇರ್ ವಾಶ್ ಮಾಡೋಕ್ಕೂ 1 ಅವರ್ ಮುಂಚೆ ತಲೆನ ನೀಟಾಗಿ ಬಾಚಿಬಿಟ್ಟು ಹೇರ್ ಆಯಿಲ್ ಅಪ್ಲೈ ಮಾಡಿದ್ರೂ ಪರವಾಗಿಲ್ಲ, ಹೇರ್ ಆಯಿಲ್ ಅಪ್ಲೈ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ತಲೆನ ನೀಟಾಗಿ ಬಾಚಿಬಿಟ್ಟು ನೆತ್ತಿಯಿಂದ ಕೂದಲು ಉದ್ದ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಅಪ್ಲೈ ಮಾಡಿ ಈ ಜೆಲ್ಲನ್ನ. ಅದಾದ್ಮೇಲೆ ಒಂದು 5 ನಿಮಿಷ ಮಸಾಜ್ ಮಾಡಿಕೊಂಡು, ಹೆಡ್ ಮಸಾಜ್ ಮಾಡಿಕೊಂಡು ನೀವು ಬ್ರೈಡ್ ಅಥವಾ ಬನ್ ಮಾಡಿಟ್ಕೊಳ್ಳಿ. ಈ ಜೆಲ್ಲನ್ನು ಅಪ್ಲೈ ಮಾಡಿದ ಆದಮೇಲೆ 1 ಅವರ್ ಬಿಟ್ಟು ಕಂಪ್ಲೀಟಾಗಿ ತಣ್ಣೀರಿಂದ ಅಥವಾ ಉಗುರು ಬೆಚ್ಚಗಿನ ನೀರಿಂದ ಹೇರ್ ವಾಶ್ ಮಾಡಿ. ಆಮೇಲೆ ಕಂಪ್ಲೀಟಾಗಿ ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಟ್ಟರೆ ನಿಮಗೆ ಡ್ರೈ ಆದಮೇಲೆ ಗೊತ್ತಾಗುತ್ತೆ, ಒಂದೊಳ್ಳೆ ರಿಸಲ್ಟ್ನ ನೋಡ್ಬೋದು. ಸ್ವಲ್ಪ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ, ಬಿಫೋರ್ಗೂ ಆಫ್ಟರ್ಗೂ ಡ್ರೈ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಈ ಜೆಲ್ಲನ್ನು ಕೂಡ ನೀವು ವಾರಕ್ಕೆ 2 ಸತಿ ಅಪ್ಲೈ ಮಾಡ್ತಾ ಬಂದರೆ, ಅಟ್ಲೀಸ್ಟ್ ವಾರಕ್ಕೆ 1 ಸತಿ ಅಪ್ಲೈ ಮಾಡ್ತಾ ಬಂದರೆ ನಿಮ್ಗೊಂದೊಳ್ಳೆ ರಿಸಲ್ಟು ನೀವು ನೋಡ್ಬೋದು. ಇದಾಗಿತ್ತು ಒಂದಷ್ಟು ಅಗಸೆ ಬೀಜ ಮತ್ತು ಮೆಂತ್ಯನ ಬಳಸ್ಕೊಂಡು ಹೇಗೆ ಹೇರ್ ಪ್ಯಾಕ್ಗಳನ್ನ ಮಾಡ್ಕೊಬೋದು, ಕೂದಲು ಬೆಳೆಯುತ್ತಾ ಹೇಗೆ ಅನ್ನೋದಾಗಿತ್ತು. ಈ ಹೇರ್ ಪ್ಯಾಕ್ಗಳನ್ನ ನೀವು ಆದಷ್ಟು ಒಂದು 3ರಿಂದ 4 ತಿಂಗಳು ಕನ್ಸಿಸ್ಟೆನ್ಸಿ ಫಾಲೋ ಮಾಡ್ತಾ ಅಪ್ಲೈ ಮಾಡ್ತಾ ಬನ್ನಿ.
ಒಂದು 3-4 ತಿಂಗಳಲ್ಲೇ ನಿಮಗೆ ಸ್ವಲ್ಪನಾದರೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಿಮ್ಗೆ ಇಷ್ಟ ಆದರೆ ಇದನ್ನು ಕಂಟಿನ್ಯೂ ಮಾಡ್ತಾ ಬಂದರೆ 1-1.5 ವರ್ಷದಲ್ಲಿ ನಿಮಗೆ ಆದಷ್ಟು ಉದ್ದವಾಗಿ ದಪ್ಪವಾಗಿ ಕೂದಲು ಆರೋಗ್ಯವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಕೂಡ ನನ್ನ ಹೇರ್ಗೆ ಇದೇ ರೀತಿ ಅಪ್ಲೈ ಮಾಡ್ತೀನಿ. ಯಾವ್ಯಾವ ಹೇರ್ ಪ್ಯಾಕು ಯಾವ್ಯಾವ ದಿನ ಅಪ್ಲೈ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿ ತನಕ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೊಳ್ಳೆ ವಿಷಯದೊಂದಿಗೆ ಸಿಗ್ತೀನಿ.